ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಕಂಪ್ನಿ ಅಕೌಂಟ್ ಅಥವಾ ಕಾರ್ಪೊರೇಟ್ ಅಕೌಂಟ್ನಲ್ಲಿ ಬರುವಂತಹ ರೈಟ್ಸ್ ವ್ಯಾಲ್ಯೂ ಕಂಡುಹಿಡಿಯುವಂತಹ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಸೊ ರೈಟ್ ವ್ಯಾಲ್ಯೂನ ಎರಡು ರೀತಿ ಸಾಲ್ವ್ ಮಾಡ್ಬೋದು. ಒಂದು ಅಕೌಂಟ್ ಪ್ರಿಪೇರ್ ಮಾಡಿ ಅಥವಾ ಒಂದು ಫಾರ್ಮುಲಾ ಅಪ್ಲೈ ಮಾಡಿ ಬಿಡಿಸ್ಬೋದು. ಸೊ ಅಕೌಂಟ್ ಕೇಳಿ ಅಥವಾ ಫಾರ್ಮುಲಾ ಕೇಳಿ, ಯಾವುದೇ ಮೆಥಡ್ ಕೇಳಿ, ಎರಡಕ್ಕೂ ಕೂಡ ಒಂದೇ ರೀತಿ ಆನ್ಸರ್ ಬರುತ್ತೆ. ಅವ್ರು ಕೇಳುವಂಥ ವ್ಯಾಲ್ಯೂ ಆಫ್ ರೈಟ್ಗೆ ನೀವು ಯಾವ ಮೆಥಡ್ ಹಚ್ಚಿದ್ರೂ ಅದು ಕರೆಕ್ಟ್ ಆನ್ಸರೇ. ಸೊ ನೀವು ಫಾರ್ಮುಲಾ ಹಚ್ಚೋದ್ರಿಂದ ಅಲ್ಲಿ ಟೈಮ್ ಸೇವ್ ಆಗುತ್ತೆ ಮತ್ತು ಅಕ್ಯುರೇಟ್ ಆನ್ಸರ್ ಬರುತ್ತೆ, ಪಾಯಿಂಟ್ ವ್ಯಾಲ್ಯೂ ಕೂಡ ಕರೆಕ್ಟ್ ಬರುತ್ತೆ. ಸೊ ಈಗ ನಾ ಇಲ್ಲೊಂದು ಪ್ರಾಬ್ಲಮ್ ತೊಗೊಂಡಿದ್ದೀನಿ. ವಿಶಾಲ್ ಟ್ರೇಡರ್ಸ್ ಇಶ್ಯೂಡ್ ಎ ರೈಟ್ ಆಫ್ 2 ಶೇರ್ ಫಾರ್ ಎವ್ರಿ 12 ಶೇರ್ಸ್ ಹೆಲ್ಡ್ ಇನ್ ದ ಕಂಪ್ನಿ. ಸೊ ವಿಶಾಲ್ ಟ್ರೇಡರ್ಸ್ ಅವ್ರು ಏನು ಮಾಡ್ತಾ ಇದ್ದಾರೆ, 2 ರೈಟ್ಸ್ ಶೇರ್ಸ್ನ ಕೊಡ್ತಾ ಇದ್ದಾರೆ 12 ಶೇರ್ಸ್ ಇರುವಂಥ ವ್ಯಕ್ತಿಗೆ. ಅಂದರೆ ಆಲ್ರೆಡಿ ಇನ್ವೆಸ್ಟರ್ಸು ಶೇರ್ಗಳನ್ನ ಹೊಂದಿರಬೇಕು, ಅವ್ರಿಗೆ ಮಾತ್ರ ರೈಟ್ಸ್ ತಗೊಳ್ಳೋಂಥ ಅಧಿಕಾರ ಇರುತ್ತೆ. ರೈಟ್ಸ್ ಶೇರ್ಸ್ ಅಂದ್ರೆ ಏನು, ಮಾರ್ಕೆಟ್ ವ್ಯಾಲ್ಯೂನಲ್ಲಿಗಿಂತ ರೇಟು ಕಡಿಮೆ ಇರುತ್ತೆ ಅವ್ರಿಗೆ ಬೈ ಮಾಡೋದಕ್ಕೆ ಶೇರ್ಸ್ನ. ಇದನ್ನೇ ರೈಟ್ಸ್ ಶೇರ್ಸ್ ಅಂತ ಕರಿತೀವಿ. ಅದು ಎಷ್ಟು ವ್ಯಾಲ್ಯೂ ಆಯಿತು ಅದನ್ನು ಕಂಡುಹಿಡಿಯೋದೇ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ರೈಟ್. ಸೊ ವ್ಯಾಲ್ಯೂ ಆಫ್ ರೈಟ್ ಕಂಡುಹಿಡಿಯೋದಕ್ಕೆ ಎರಡು ಮೆಥಡ್ ಇರುತ್ತೆ ಅಂತ ಹೇಳಿದೆ. ಒಂದು ಫಾರ್ಮುಲಾ ಅಪ್ಲೈ ಮಾಡ್ಬೋದು ಅಥವಾ ಒಂದು ಅಕೌಂಟ್ ಹಚ್ಚಿ ಪ್ರಿಪೇರ್ ಮಾಡ್ಬೋದು. ಸೊ ಈಗ ನಾನು ಈ ಲೆಕ್ಕಕ್ಕೆ ಏನು ಮಾಡ್ತೀನಿ, ಫಾರ್ಮುಲಾ ಹಚ್ತೀನಿ. ಫಾರ್ಮುಲಾದ ಅಡ್ವಾಂಟೇಜಸ್ ಏನಂದರೆ, ಕೀ ಆನ್ಸರ್ಸ್ನಲ್ಲಿ ಅವರು ಫಾರ್ಮುಲಾ ಕೊಟ್ಟಿರ್ತಾರೆ, ಅದೊಂದು ಅಡ್ವಾಂಟೇಜಸ್ ಆಗುತ್ತೆ, ನಿಮ್ಮದು ಸೇಮ್ ಆನ್ಸರ್ ಆಗುತ್ತೆ. ಎರಡನೇದು ಏನು ಅಡ್ವಾಂಟೇಜಸ್ ಅಂದರೆ ಟೈಮ್ ಸೇವ್ ಆಗುತ್ತೆ. ಮೂರನೇ ಅಡ್ವಾಂಟೇಜ್ ಏನಂದರೆ ಪಾಯಿಂಟ್ಸ್ ಸತಕ್ಕೆ ಅಕ್ಯುರೇಟ್ ಬರುತ್ತೆ. ಸೊ ಆದ್ದರಿಂದ ಫಾರ್ಮುಲಾ ಹಚ್ಚಿ ಆನ್ಸರ್ಸ್ನ ಬಿಡಿಸ್ಬೋದು. ಸೊ ವ್ಯಾಲ್ಯೂ ಆಫ್ ರೈಟ್ ಬಿಡಿಸೋ ಫಾರ್ಮುಲಾ ಏನಂದರೆ, ವ್ಯಾಲ್ಯೂ ಆಫ್ ರೈಟ್ ಈಸ್ ಈಕ್ವಲ್ ಟು ರೈಟ್ ಶೇರ್ ಡಿವೈಡೆಡ್ ಬೈ total number of shares into bracket market price minus issue price into bracket minus price minus issue price, market price minus issue price. So this is the formula for value of right. So there will be two methods for calculating value of right. Either you can apply the account or you can use the formula. If you use the formula, there are three advantages. The answer will come accurate, the point value also come accurate, the key answer will be given in formula base. Then the third advantage is it will save your time. So you have only 2 hours to solve total 6 problems. You have to solve 7 problems, 5 4 problems and 10 marks 3 problems. So you have less time to solve the problems. So use the formula to solve the right value calculation. ಸೊ ರೈಟ್ ವ್ಯಾಲ್ಯೂ ಆನ್ಸರ್ ಬಿಡಿಸುವಾಗ ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಸೊ ಇದರಲ್ಲಿ ಯಾವುದನ್ನು ಯಾವ ರೀತಿ ಗುರುತಿಸಬೇಕು, ಪ್ರಶ್ನೆಯಲ್ಲಿ ಹೆಂಗೆ ಕಂಡುಹಿಡ್ಕೋಬೇಕು, ಫಾರ್ಮುಲಾದೊಳಗೆ ಬೇಕಾಗಿರೋದು ನಮಗೆ ಫಸ್ಟ್ ಬೇಕಾಗಿರೋದು ಏನಿದೆ, ಇಲ್ಲಿ ರೈಟ್ ಶೇರ್ ಅಂತ ಇದೆ. ಸೊ ಪ್ರಶ್ನೆಯಲ್ಲಿ ರೈಟ್ ಅನ್ನೋ ಶಬ್ದ ಹುಡುಕಿ, ಅದ್ರ ಮುಂದೆ ಏನು ನಂಬರ್ ಕೊಡ್ತಾರಲ್ಲ ಶೇರಿನ ನಂಬರ್, ಅದೇ ನಿಮ್ಮ ರೈಟ್ ಶೇರಿನ ನಂಬರ್. ಇನ್ನು ಡಿವೈಡೆಡ್ ಬೈ ಏನು ಬೇಕು, ಟೋಟಲ್ ನಂಬರ್ ಆಫ್ ಶೇರ್ಸ್ ಬೇಕು. ರೈಟ್ ಮುಂದಿರೋ ನಂಬರ್ ಎವ್ರಿ ಅನ್ನೋ ಶಬ್ದ ಇರುತ್ತೆ, ಅದ್ರ ಮುಂದಿರೋ ನಂಬರ್ ಎರಡು ಶೇರ್ ನಂಬರ್ನ ಪ್ಲಸ್ ಮಾಡಬೇಕು, ಅದೇ ಟೋಟಲ್ ನಂಬರ್ ಆಫ್ ಶೇರ್ಸ್. ಅಂದರೆ ಕಂಪ್ನಿ ಶೇರ್ ಹೋಲ್ಡರ್ ಆಲ್ರೆಡಿ ಇಟ್ಕೊಂಡಿರುವಂಥ ಶೇರ್ಸ್ ಪ್ಲಸ್ ಈಗ ತಗೊಳ್ಳುವಂಥ ರೈಟ್ ಶೇರ್ಸ್ ಎರಡೂ ಟೋಟಲ್ ಮಾಡಿದಾಗ ಟೋಟಲ್ ನಂಬರ್ ಆಫ್ ಶೇರ್ಸ್ ಬರುತ್ತೆ. ಇನ್ನು ಥರ್ಡ್ ವರ್ಡ್ ಬೇಕಾಗಿರೋದು ನಿಮಗೆ ಮಾರ್ಕೆಟ್ ಪ್ರೈಸ್, ಇಂಟು ಬ್ರಾಕೆಟ್ನಲ್ಲಿರುವಂಥ ಮಾರ್ಕೆಟ್ ಪ್ರೈಸ್. ಮಾರ್ಕೆಟ್ ಅನ್ನೋ ಶಬ್ದ ನೀವು ಪ್ರಶ್ನೆಯಲ್ಲಿ ಹುಡುಕಿದ್ರೆ ನಿಮಗೆ ಮಾರ್ಕೆಟ್ ಪ್ರೈಸ್ ಸಿಗುತ್ತೆ. ಮಾರ್ಕೆಟ್ ಅನ್ನೋ ಶಬ್ದದ ಮುಂದೆ ಎಷ್ಟು ಪ್ರೈಸ್ ಇದೆ, 180, ಇದೇ ನಮ್ಮ ಮಾರ್ಕೆಟ್ ಪ್ರೈಸ್. ಮಾರ್ಕೆಟ್ ಅನ್ನೋ ವರ್ಡೇ ಕೊಡ್ತಾನೆ ಕ್ವಶನಲ್ಲಿ. ಇನ್ನು ಇಶ್ಯೂ ಪ್ರೈಸ್ ಏನಿದೆಯಲ್ಲ, ಇದನ್ನು ತಗೊಳ್ಳೋದಕ್ಕೆ 4 ಮೆಥಡ್ ಇದೆ. ಸೊ ಪ್ರಶ್ನೆಯಲ್ಲಿ ನೀವು ತಗೊಂಡಂಥ ಮಾರ್ಕೆಟ್ ಪ್ರೈಸ್ ಬಿಟ್ಟು ಏನಾದರೂ ಪ್ರಶ್ನೆಯಲ್ಲಿ ಇನ್ನೊಂದು ರುಪೀಸ್ ಇರುತ್ತಲ್ಲ, ಅದನ್ನೇ ನಾವು ಇಶ್ಯೂ ಪ್ರೈಸ್ ಅಂತ ಕರಿತೀವಿ. ನಾವು ತಗೊಂಡಿರುವಂಥ ಈ ಮಾರ್ಕೆಟ್ ವ್ಯಾಲ್ಯೂ ಬಿಟ್ಟು ಕ್ವಶನ್ನಲ್ಲಿರುವಂಥ ಇನ್ನೊಂದು ರುಪೀಸ್ ಏನಿರುತ್ತೆ ಅದನ್ನೇ ನಾವು ಇಶ್ಯೂ ಪ್ರೈಸ್ ಅಂತ ಕರಿತೀವಿ. ಇದನ್ನು ತಗೊಳ್ಳೋದಕ್ಕೆ 4 ಮೆಥಡ್ ಇದೆ. ಒಂದು ಡೈರೆಕ್ಟಾಗಿ ಇಲ್ಲಿರೋ ನಂಬರ್ ತಗೊಳ್ಳೋದು ಒಂದು ಮೆಥಡ್. ಇದ್ರ ಮುಂದೆ ಏನಾದರೂ ಪ್ರೀಮಿಯಂ ಕೊಟ್ಟರೆ ಪ್ಲಸ್ ಮಾಡ್ಕೋಬೇಕು, ಇದ್ರ ಮುಂದೆ ಡಿಸ್ಕೌಂಟ್ ಕೊಟ್ಟರೆ ಮೈನಸ್ ಮಾಡ್ಕೋಬೇಕು. 2 ವ್ಯಾಲ್ಯೂ ಕೊಟ್ಟು ಪ್ರೀಮಿಯಂ ಡಿಸ್ಕೌಂಟ್ ಏನೂ ಹೇಳಿಲ್ಲ ಅಂದರೆ ಹೈಯೆಸ್ಟ್ ವ್ಯಾಲ್ಯೂ ತಗೋಬೇಕು. ಇದು 4 ಮೆಥಡ್. ಡೈರೆಕ್ಟಾಗಿ ಶೇರ್ ವ್ಯಾಲ್ಯೂ ತಗೊಳ್ಳೋದು, ಪ್ರೀಮಿಯಂ ಇದ್ದರೆ ಪ್ಲಸ್ ಮಾಡಿ ತಗೊಳ್ಳೋದು, ಡಿಸ್ಕೌಂಟ್ ಇದ್ದರೆ ಮೈನಸ್ ಮಾಡಿ ತಗೊಳ್ಳೋದು, 2 ವ್ಯಾಲ್ಯೂ ಕೊಟ್ಟಿದ್ರೆ ಹೈಯೆಸ್ಟ್ ವ್ಯಾಲ್ಯೂ ಯಾವ್ದಿದೆ ಅದನ್ನು ತಗೊಳ್ಳೋದು. 2 ನಂಬರ್ ಇರುತ್ತೆ, ರುಪೀಸ್ 2 ಇರುತ್ತೆ, ಆದರೆ ಯಾವುದೇ ಪ್ರೀಮಿಯಂ ಡಿಸ್ಕೌಂಟ್ ಶಬ್ದ ಬಳಸಿರಲ್ಲ. ಅವಾಗ ನಾವು ಏನು ತಿಳ್ಕೊಬೇಕು, ಇದರಲ್ಲಿರುವಂಥ ಹೈಯೆಸ್ಟ್ ನಂಬರ್ ನಮ್ದು ಆನ್ಸರ್ ಅಂತ ತಿಳ್ಕೊಬೇಕು. ಸೊ ಈ 4 ಮೆಥಡ್ನ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಸೊ ಈಗ ಫಾರ್ಮುಲಾಗೆ ಅಪ್ಲೈ ಮಾಡಿ ಈ ಆನ್ಸರ್ನ ಬಿಡಿಸಿ ತೋರಿಸ್ತೀನಿ. ಸೊ ಮೊದಲಿಗೆ ರೈಟ್ ಶೇರ್ ಅಂದರೆ ಯಾವುದಂತ ನಾನು ಹೇಳಿದ್ದೀನಿ. ರೈಟ್ ಮುಂದಿರೋ ನಂಬರ್ಗೆ ರೈಟ್ ಶೇರ್ಸ್ ಅಂತ ಕರಿತೀವಿ. ಎಷ್ಟಿದೆ ಪ್ರಶ್ನೆಯಲ್ಲಿ ರೈಟ್ ವ್ಯಾಲ್ಯೂ, 2 ರುಪೀಸ್ ಇದೆ. ಸೊ ಪ್ರಶ್ನೆಯಲ್ಲಿರುವಂಥ ರೈಟ್ ವ್ಯಾಲ್ಯೂ ಫಸ್ಟ್ ತಗೊಳ್ಳೋಣ. ರೈಟ್ ಶಬ್ದದ ಮುಂದೆ ಏನು ನಂಬರ್ ಕೊಡ್ತಾರಲ್ಲ ಅದೇ ರೈಟ್ ವ್ಯಾಲ್ಯೂ. ಸೊ ಎಷ್ಟಿದೆ ಪ್ರಶ್ನೆಯಲ್ಲಿ, 2 ಇದೆ. ಸೊ ಫಸ್ಟು 2 ತಗೊಳ್ಳೋಣ. ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಶೇರ್ಸ್ ಬೇಕಲ್ಲ. ಈಗ ಟೋಟಲ್ ನಂಬರ್ ಆಫ್ ಶೇರ್ಸ್ ಅಂದರೆ ಯಾವುದು, ರೈಟ್ ಮುಂದಿರೋ ನಂಬರು, ಎವ್ರಿ ಮುಂದಿರೋ ನಂಬರು,
ಎರಡನ್ನು ಪ್ಲಸ್ ಮಾಡಿದಾಗ ಅದೇ ನಮ್ಮದು ಟೋಟಲ್ ನಂಬರ್ ಆಫ್ ಶೇರ್ಸ್. ಸೊ ಟೋಟಲ್ ನಂಬರ್ ಆಫ್ ಶೇರ್ಸ್ ಎಷ್ಟಿದೆ? 2 ಪ್ಲಸ್ 12 14 ಆಗುತ್ತೆ. ಸೊ 2 ಪ್ಲಸ್ 12 14 ತೊಗೋಬೇಕಾಗುತ್ತೆ. ರೈಟ್ ಶೇರಿಂಗ್ ನಂಬರ್ 2 ಇದೆ, ಪ್ಲಸ್ ಎವ್ರಿ ಮುಂದೆ 12 ಇದೆ. ಇನ್ನು ಮಾರ್ಕೆಟ್ ಪ್ರೈಸ್ ಮತ್ತು ಇಶ್ಯೂ ಪ್ರೈಸ್ ತಗೊಳ್ಳೋದು. ಸೊ ಮಾರ್ಕೆಟ್ ಪ್ರೈಸ್ ಏನ ಹುಡ್ಕೋಣ. ಮಾರ್ಕೆಟ್ ಅನ್ನೋ ಶಬ್ದ ಹುಡುಕಬೇಕು. ಅದರಲ್ಲಿ ಬರುವಂಥ ರುಪೀಸ್ ಏನು ಬರುತ್ತೆ ಅದ್ರ ಮುಂದೆ ಅದೇ ಮಾರ್ಕೆಟ್ ಪ್ರೈಸ್. 180 ಇದೆ ಪ್ರಶ್ನೆಯಲ್ಲಿ, 180 ರುಪೀಸ್ ಮಾರ್ಕೆಟ್ ಪ್ರೈಸ್ ಇದೆ. ಮೈನಸ್ ನಾವೇನು ತಗೋಬೇಕು? ಇಶ್ಯೂ ಪ್ರೈಸ್ ತಗೋಬೇಕು. ಸೊ ಇಶ್ಯೂ ಪ್ರೈಸ್ ಅಂತ ಇರೋಲ್ಲ ಪ್ರಶ್ನೆಯಲ್ಲಿ, ನಾವೇ ಕಂಡು ಹಿಡ್ಕೋಬೇಕು ಇಶ್ಯೂ ಪ್ರೈಸ್ನ. ಇದನ್ನು ತಗೊಳ್ಳೋದಕ್ಕೆ 4 ಮೆಥಡ್ ಇದೆ ಅಂತ ಇದೆ. ಸೊ ನಾವು ತಗೊಂಡು ರುಪೀಸ್ ಬಿಟ್ಟು ಇನ್ನೊಂದಿದೆ ಇಲ್ಲಿ 100, ಇದನ್ನೇ ನಾವು ಇಶ್ಯೂ ಪ್ರೈಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದ್ರ ಮುಂದೆ ಪ್ರೀಮಿಯಂ ಬಂದಿದೆ, ಪ್ಲಸ್ ಮಾಡಬೇಕು. 100ಗೆ ಪ್ಲಸ್ 10 ರುಪೀಸ್ನ ಪ್ಲಸ್ ಮಾಡ್ತೀನಿ. ಈಗ ವ್ಯಾಲ್ಯೂ ಎಷ್ಟಾಯಿತು? 110. ಈಗ ಆನ್ಸರ್ನ ಸಾಲ್ವ್ ಮಾಡ್ತೀವಿ. ಸೊ 180ಯಲ್ಲಿ 110ನ ಮೈನಸ್ ಮಾಡಿದ್ರೆ ಎಷ್ಟು ಉಳಿತು? 70 ಇಂಟು ಬ್ರಾಕೆಟ್ 2 ಆ್ಯಸ್ ಇಟ್ ಈಸ್ ತೊಗೊಳ್ತೀವಿ. 12 ಮತ್ತು 2ನ ಕೂಡಿಸಿದಾಗ 14. ಇದನ್ನು ಸಂಕ್ಷಿಪ್ತಗೊಳಿಸಿದಾಗ ಈಗ ಆನ್ಸರ್ ನೋಡೋಣ. ಸೊ ಆನ್ಸರ್ ಸಂಕ್ಷಿಪ್ತಗೊಳಿಸಿದ್ರೆ ಏನು ಬರುತ್ತೆ? 70 ರುಪೀಸ್ ಇಂಟು 2 ಡಿವೈಡೆಡ್ ಬೈ 14. ಆನ್ಸರ್ 10 ಬರುತ್ತೆ. ಸೊ ರೈಟ್ಸ್ ವ್ಯಾಲ್ಯೂ ಎಷ್ಟು ಅಂದರೆ ಈಗ 10 ರುಪೀಸ್. ಎಕ್ಸಾಕ್ಟ್ ಆನ್ಸರ್ ಬರುತ್ತೆ. ಇನ್ನು ನೆಕ್ಸ್ಟ್ ಎರಡನೇ ಪ್ರಾಬ್ಲಮ್, ಇದ್ರ ಮೇಲೆ ಇನ್ನೊಂದು ಎಕ್ಸಾಂಪಲ್ ಬಿಡಿಸ್ತೀನಿ. ಸೊ ಮೊದಲಿಗೆ ಕ್ಯಾಲ್ಕುಲೇಷನ್ ಆಫ್ ರೈಟ್ ವ್ಯಾಲ್ಯೂ ಅಂತ ಇರುತ್ತೆ, ಕ್ಯಾಲ್ಕುಲೇಟ್ ವ್ಯಾಲ್ಯೂ ಆಫ್ ರೈಟ್ ಅಂತ ಇರುತ್ತೆ. ಸೊ ಟು ಫೈಂಡ್ ಔಟ್ ದ ಪ್ರಾಬ್ಲಮ್ ದಟ್ ಈಸ್ ರೈಟ್ ವ್ಯಾಲ್ಯೂ, ಯು ಹ್ಯಾವ್ ಟು ಸರ್ಚ್ ಕ್ಯಾಲ್ಕುಲೇಟ್ ವ್ಯಾಲ್ಯೂ ಆಫ್ ರೈಟ್ ವರ್ಡ್. ಇಫ್ ದೇ ಗಿವನ್ ಕ್ಯಾಲ್ಕುಲೇಟ್ ವ್ಯಾಲ್ಯೂ ಆಫ್ ರೈಟ್, that problem is calculation of right value problem. So you have two methods. You have to use formula to save time, to get accurate answer and to get full marks. So now I will solve the problem using formula. So formula, calculation of value of right. So calculation of value of right. So right value formula, right shares divided by total number of shares into bracket market price minus issue price. So now we will take right share number. So search for right word in the question. They will provide right word. So in front of that word they will provide the right shares number. So here I have ABC Limited issued rights of 5 shares. So they are issuing rights of 5 shares. So the right value number is 5. So rights shares numbers are 5 divided by total number of shares. So search for every number. So if the holders holds 20 shares, he will get 5 shares. It means he has to have 25 shares. So divided by 25 into bracket market price minus issue price. So search the word market in the question. So the market value is, here is the market word, market value is 50 rupees. So in the question there is market value, that value is 50 rupees. 50 rupees is the market value. They will provide market word in the question, that our market value. They will not give issue price, issue word they will not provide. You have to understand that after taking the market value, whatever the remaining amount in the question, that we considered as issue price. So the issue price is 25 and the discount charge is 5 rupees. Discount we have to minus 25 minus 5, then our price is 20. So 20. Now the answer is 50 minus 20, the remaining amount is 30 into bracket 5 divided by 25. So 5 divided by 25, 30 rupees. 30 rupees into 5 divided by 25. The right value is 30 rupees into 5 divided by 25. Answer is 6. So 6 rupees is the right value. So in the next class we will meet again another 5 marks problem. Thank you.